ಇದೀಗ ಈ ವೇದಿಕೆ ನಟ, ನಿರ್ದೇಶಕ, ನಿರ್ಮಾಪಕ, ಗಾಯಕರಾಗಿರುವಂತಹ ಅನಿರುದ್ಧ್ ಜಟ್ಕರ್ ಅವರಿಗೆ, ಮುನಿವರ್ಯರಿಗೆ, ಸ್ವಾಮೀಜಿಗಳಿಗೆ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ಅನಿತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಏನು ಮಾಡ್ಕೊಂಡಿದ್ದಾರೆ, ಇದು ನಿಜಕ್ಕೂ ಶ್ಲಾಘನೀಯ. ನಾನು ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳಿಗೆ, ವಿವಿಧ ಕಾರ್ಯಕ್ರಮಗಳಿಗೆ, ವಿಭಿನ್ನ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಆದರೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು ತುಂಬ ವಿಶಿಷ್ಟವಾದದ್ದು. ಈ ಥರದ ಕಾರ್ಯಕ್ರಮಕ್ಕೆ ನಾನು ಇದುವರೆಗೂ ಹೋಗೇ ಇಲ್ಲ. ನನಗೆ ಈ ಥರದ ಕಾರ್ಯಕ್ರಮ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸುರೇಂದ್ರ ಕುಮಾರ್ ಸರ್ ಅವರು ಹೇಳಿ ಕಳಿಸಿದ್ದಾರೆ ಅಂತ ಜಿತೇಂದ್ರ ಜೈನ್ ಅವರು ನನಗೆ 1 ತಿಂಗಳ ಹಿಂದೆ ಕರೆ ಮಾಡಿದರು. ಅದಾದಮೇಲೆ ಮನೆಗೆ ಬಂದು ಬರಲೇಬೇಕು ಅಂತ ಕೇಳಿಕೊಂಡ್ರು. ತುಂಬ ಚೊಕ್ಕಾದ ಒಂದು ಕಾರ್ಯಕ್ರಮ, ಹೇಗೆ ಬರ್ತೀರಾ, ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ, ಪ್ರತಿಯೊಂದು ಹೋಟ್ಲ್ ವ್ಯವಸ್ಥೆ, ಅಲ್ಲಿಂದ ಇಲ್ಲಿ ಬರೋ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಇತ್ತು. ನಾನು ಅವ್ರಿಗೆ ಕರೆ ಮಾಡಿ ಕೇಳೋ ಪರಿಸ್ಥಿತಿನೇ ಇರಲಿಲ್ಲ, ಅಷ್ಟೊಂದು ಚೊಕ್ಕಾದ ವ್ಯವಸ್ಥೆ ಇಲ್ಲಿ. ಭಜನೆ ಕಾರ್ಯಕ್ರಮ ಅಂದ ತಕ್ಷಣ ನಾನು ಮೊಟ್ಟ ಮೊದಲ ಕೆಲಸ ಮಾಡಿದ್ದೇನು ಅಂತಂದರೆ ಶರ್ಟ್ ಪ್ಯಾಂಟ್ ಹಾಕ್ಕೊಳ್ಳೋದೆ. ನಮ್ಮ ಭಾರತೀಯ ಉಡುಪು ಸಲ್ವಾರ್ ಕುರ್ತಾದಲ್ಲಿ ಬಂದೆ. ಆದರೆ ಜಿತೇಂದ್ರ ಜೈನ್ ಅವರು ಹೇಳಿದ್ರು, ನೀವು ಸ್ವಲ್ಪ ಮುಂಚಿತವಾಗಿ ಬನ್ನಿ ಅಂತ. 3 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ನೀವು ಸ್ವಲ್ಪ ಮುಂಚಿತವಾಗಿ ಬನ್ನಿ, ಒಂದಿಷ್ಟು ಭಜನೆಗಳನ್ನು ಕೇಳಿ ಅಂತಂದರು. ಸರಿ ಬರ್ತೀನಿ ಅಂತಂದೆ. ಇಲ್ಲಿ ಬಂದಾದಮೇಲೆ ಇನ್ನೇನು ಕೆಲಸ ಇದೆ, ಅವ್ರೇನು ಹೇಳ್ತಾರೋ ಅದನ್ನೇ ಕೇಳಬೇಕು. ಬರ್ತೀನಿ ಅಂತಂದೆ, ಬಂದೆ. ಅತ್ಯದ್ಭುತವಾದಂಥ ಒಂದು ಸ್ಪರ್ಧೆ ಅದು. ಮುನಿಗಳು ಹೇಳಿದ ಹಾಗೆ ಭಜನೆ ಈ ಒಂದು ಸಂಗೀತದ ಒಂದು ಏನು ಪ್ರಕಾರ ಇದೆ, ಪದ್ಧತಿ ಏನಿದೆ, ಅದು ಕಲೆಯಲ್ಲಿ ಇರತಕ್ಕಂಥ ಏನು ಗುಣ ಇದೆ, ಅದು ಏನು ಅಂತಂದರೆ ಕೇವಲ 2 ನಿಮಿಷದಲ್ಲಿ ಅಥವಾ 3 ನಿಮಿಷದಲ್ಲಿ ನಮ್ಮನ್ನು ಆ ಭಗವಂತನ ಹತ್ರ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಬಹುಶಃ ಬೇರೆ ಯಾವ ಕಲೆಯಲ್ಲೂ ಇಲ್ಲ. ಸ್ವಲ್ಪ ಸಮಯ ತೊಗೊಳುತ್ತೆ, ಎಲ್ಲ ಕಲೆಯಲ್ಲೂ ಸ್ವಲ್ಪ ಸಮಯ ತೊಗೊಳುತ್ತೆ ಆ ಒಂದು ಮಟ್ಟಕ್ಕೆ ಹೋಗೋಕ್ಕೆ. ಆದರೆ ಭಜನೆ, ಕೀರ್ತನೆ, ಆ ಭಗವಂತನ ಸ್ತುತಿ ಏನಿದೆ, ಇದು ನಾವು ಕೇಳ್ತಿರ್ಬೇಕಾದ್ರೆ 2 ನಿಮಿಷದಲ್ಲಿ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಎಷ್ಟೋ ಜನ ಬಂದಿದ್ದರು, ಎಲ್ಲ ಭಾಗಗಳಿಂದ ಬಂದಿದ್ದರು. ಅವರು ತಲ್ಲೀನರಾಗಿ ಅತ್ಯದ್ಭುತವಾಗಿ ತಮ್ಮ ಸಂಗೀತ ಪ್ರದರ್ಶನ ಮಾಡಿದ್ರು. ಅವರಲ್ಲಿರ್ತಕ್ಕಂಥ ಭಕ್ತಿ, ಅದರ ಜೊತೆಗೆ ವಾದ್ಯವೃಂದ, ಅದು ಸುಲಭ ಅಲ್ಲ. ಅಷ್ಟೊಂದು ಜನಗಳ ಜೊತೆಯಲ್ಲಿ ಪ್ರತಿಯೊಂದು ಹಾಡಿಗೂ ನುಡಿಸೋದಿದೆ ಅಲ್ಲ, ಸುಲಭ ಅಲ್ಲ. ತೀರ್ಪುಗಾರರು, ನಾವೆಲ್ಲರೂ ತೀರ್ಪುಗಾರರೇ ಅವ್ರು ಹೇಳಿದಾಗೆ. ಆದರೆ ಅವರು ವಿಶೇಷವಾಗಿ ಟಿಪ್ಪಣಿ ಕೊಡಬೇಕಲ್ಲ, ಏನು ತಪ್ಪಿದ್ದಾರೆ ಅಂತ ಹೇಳಬೇಕಲ್ಲ, ಅಥವಾ ಏನು ಚೆನ್ನಾಗಿ ಹಾಡಿದ್ದಾರೆ ಅದನ್ನು ಹೇಳಬೇಕಲ್ಲ. ಅವರಲ್ಲಿ ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ತುಂಬಬೇಕಲ್ಲ. ಆ ಕೆಲಸನೂ ತುಂಬ ಚೊಕ್ಕಾಗಿ ಮಾಡಿದ್ರಿ ತಾವು. ಈ ಒಂದು ಪರಿಕಲ್ಪನೆಯ ಉದ್ದೇಶ ಏನಿದೆ, ಒಬ್ಬ ಗಾಯಕನ ಹಿಂದೆ ಅವರ ಇಡೀ ಕುಟುಂಬ ಇರುತ್ತೆ. ಒಬ್ಬ ಗಾಯಕ ಹಾಡ್ತಿರ್ಬೇಕಾದ್ರೆ ಇಡೀ ಕುಟುಂಬ ಕೂಡ ಆ ಒಂದು ಭಕ್ತಿ ರಸದಲ್ಲಿ ತಲ್ಲೀನರಾಗ್ತಾರೆ, ಮುಳುಗಿ ಹೋಗ್ತಾರೆ. ಇವತ್ತಿನ ಸಮಾಜಕ್ಕೆ ಇದು ತುಂಬ ಅತ್ಯಗತ್ಯ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರೋದು, ಇದು ನಿಜಕ್ಕೂ ನಾನು ಆಗಲೇ ಹೇಳಿದಾಗೆ ಇದು ಮೊದಲನೇದಾಗಿ ತುಂಬ ಶ್ಲಾಘನೀಯ, ಹೆಮ್ಮೆ ಪಡುವಂಥದ್ದು. ಜೊತೆಗೆ ಇದು ಇನ್ನಷ್ಟು ಮತ್ತಷ್ಟು ಬೆಳಿಬೇಕಿದು. ಇದು ಕೇವಲ ನೀವು ಕಾರ್ಕಳದಲ್ಲೂ ಮಾತ್ರ ಸೀಮಿತವಾಗಿಡಬೇಡಿ. ಇದು ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಜಾಗದಲ್ಲೂ ಮಾಡಿ, ಅದರ ಜೊತೆಗೆ ನಮ್ಮ ಭಾರತ ತುಂಬ ದೊಡ್ಡದು, ನಮ್ಮ ಕನಸು ತುಂಬ ದೊಡ್ಡದು. ಡ್ರೀಮ್ ಬಿಗ್ ಅಂತಾರೆ. ನೀವು ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಮಾಡ್ತೀರಾ?
ಅವರು ನಾಗ್ಪುರದಿಂದ ಬಂದಿದ್ದಾರೆ. ಮರಾಠಿಯಲ್ಲೂ ಮಾಡಿ, ಮಹಾರಾಷ್ಟ್ರದಲ್ಲಿ ಮಾಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ, ಜೈನ ಸಮಾಜದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚು ತಿಳಿಯಲಿ, ಜನಗಳಿಗೆ ತಿಳಿಯಲಿ, ಅದರ ಪ್ರಚಾರ ಆಗಲಿ, ನಮ್ಮ ಸಾಹಿತ್ಯದ ಬಗ್ಗೆ ಪ್ರಚಾರ ಆಗಲಿ. ಹೊಸ ಹೊಸ ಸಾಹಿತ್ಯ ಬರಿತಾ ಇದ್ದಾರೆ, ಹೊಸ ಹೊಸ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ, ಹೊಸ ಹೊಸ ಗಾಯಕರು ಹುಟ್ಕೊಳ್ತಾ ಇದ್ದಾರೆ, ಹೊಸ ಹೊಸ ವೇದಿಕೆ ಹುಟ್ಕೊಳ್ಳಿ. ಇದು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನಮ್ಮೆಲ್ಲರಿಗೂ ಆ ಭಗವಂತ ಮತ್ತಷ್ಟು ಮಗದಷ್ಟು ಶಕ್ತಿ ಕೊಡಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸೋದಕ್ಕೆ. ನಾವೆಲ್ಲರೂ ಖುಷಿಯಾಗಿರಿ, ನಗನಗ್ತಾ ಇರಿ. ಮುನಿಗಳು ಹೇಳಿದ್ದಾರೆ, ನಗು ನಮಗೆ ವರದಾನ ಇದೆ. ಹಾಗೆ ಇನ್ನೊಂದು ಮಾತು ಹೇಳಿದ್ರು, ನನಗೆ ತುಂಬ ಖುಷಿಯಾಯಿತು. ಜೇನು ಹುಳದ ಬಗ್ಗೆ ಮಾತಾಡಿದ್ರು ಅವರು. ಅದು ಜೇನು ಹುಳನ ಜೈನ್ ಹುಳನ ಗೊತ್ತಾಗಲಿಲ್ಲ ನನಗೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಂದರೆ ಜೇನು ಹುಳದ ತತ್ವ ಏನಿದೆ, ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು. ಅದು ತತ್ವ ಏನಿದೆ ಅದು ತುಂಬ ಅತ್ಯದ್ಭುತವಾಗಿದೆ. ನಾವು ನಮ್ಮ ಕೆಲಸನ ಮಾಡ್ತಾ ಇರಬೇಕು. ಬಹುಶಃ ಇವತ್ತು ವ್ಯಕ್ತಿಯಾಗಿದ್ದೀವಿ, ನಾಳೆ ಪರಮಾತ್ಮನೂ ಆಗಬಹುದು. ಆ ನಿಟ್ಟಲ್ಲಿ ನೀವುಗಳು ಕೆಲಸ ಮಾಡ್ತಿದ್ದೀರಿ. ನಿಮ್ಮಗಳ ಜೊತೆಯಲ್ಲಿ ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ, ಅದು ನನ್ನ ಅದೃಷ್ಟ. ಈಗ ಒಂದು ಪರೀಕ್ಷೆ, ಹಾಡು ಹೇಳಿ ಅಂತ ಹೇಳಿದ್ದಾರೆ. ಉಪದೇಶ ಮಾಡೋದು ಸುಲಭ. ಇದೆಲ್ಲ ಇದೆಯಾ? ನೀರ ಬಿಟ್ಟು ನೆಲದ ಮೇಲೆ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ